ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಪೂರ್ಣಾನಂದರ ಪರಮ ಪೂಜ್ಯ ಶ್ರದ್ಧಾನಂದರ ಆ ಮಹಾತ್ಮರ ಒಂದು ವಾಕ್ಯವನ್ನು ಕೇಳುವುದರಿಂದ ವಾಕ್ಯ ಅದ್ಭುತ ಶಕ್ತಿಯನ್ನ ತಿಳಿದುಕೊಳ್ಳುವುದರಿಂದ ಏನಾಗತ್ತಪ್ಪ ಅಂತ ಅಂದ್ರ ಈಗ ನಮ್ಮ ನಿಮ್ಮೆಲ್ಲರಿಗೆ ಈ ವೇದಿಕೆ ಮೇಲೆ ಆಸನದ ಪುರುಷರನ್ನ ನೋಡಿದ್ರ ಆನಂದ ಬ್ರಹ್ಮ ಮುಚ್ಚತೆ, ಇದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಎಲ್ಲರ ಮೋಕ್ಷ ಬೇರೆ ಏನಾರ ಐತಿ ಅಂತ ತಿಳ್ಕೊಂಡಿರಿ, ಬೇರೆ ಏನೇನು ಇಲ್ಲ. ಇದನ್ನ ಸಂತೈಸ್ಕೊಂಡ್ರಿ ಅಂದ್ರ ಒಳಗೆ ಏನಾಗತ್ತಂದ್ರ ಆನಂದ ಹೋಗ್ತತಿ. ಆ ಆನಂದಕ್ಕೆ ಬಂದೇವು ನಾವೆಲ್ಲರೂ. ಅದನ್ನ ವಿಚಾರ ಮಾಡಿ ತಿಳಿಸ್ಕೊಡ್ತಾರ ಪೂಜ್ಯರು. ನಾವು ನೀವೆಲ್ಲರೂ ನೋಡುವ ಈ ಅಪಾರ ಬರ್ತಾರೆ, ಯಾಕಂದ್ರೆ ನನಗೆ ಟೈಮ್ ಕೊಟ್ಟಿರೋದಿಲ್ಲ, ಬಡ ಹೋಗತ್ತ ನಮ್ ಗಾಡಿ ಅದ್ರ ನೋಡಿರಿ ಅಂತ. ನಮಸ್ಕಾರ ಉಪಮಗಳನ್ನ ಇದ್ದಂತವರಿಗೆ ಎಲ್ಲರಿಗೂ ನಮಸ್ಕಾರ ಉಪಮಗಳನ್ನ ಸಲ್ಲಿಸಿ, ಸೋಮನಕೊಪ್ಪದ ಗ್ರಾಮದ ಗುರು ಹಿರಿಯರಿಗೂ ನಮಸ್ಕಾರ ಉಪಮಗಳನ್ನ ಸಲ್ಲಿಸಿ, ಅವರವರೆಂಬುದೇನು ಮಾನವರು ಅಂತ ಹುಟ್ಟಿದ ಕ್ಷಣದಿಂದ ಅವರೆಲ್ಲರಿಗೂ ನಮಸ್ಕಾರ ಉಪಮಗಳನ್ನ ಸಲ್ಲಿಸಿ, ಈಗ ಶ್ರೀಮಲ್ಲಿಂಗೇಶ್ವರ ಸ್ವಾಮಿಗಳು ಕೈವಲ್ಯ ಪದ್ಧತಿಯಲ್ಲಿ ವಿಮಲ ಮಾನಸದಿಂದ ಸುಮತೀರ್ಥ ಮುಂಚೆ ಅಂದ್ರ ಇದು ವಿಚಾರ ಶಕ್ತಿ ಹೆಂಗೈತಂದ್ರ ಮನಸ್ಸನ್ನ ನಾವು ಏನಾರು ಮಗಿಯಾಕರ ಕೊಟ್ರೆ ಸತ್ತಾಗಿರ್ತೀರೋ ಸುದ್ದಾಗಿರ್ತೀರೋ, ಏನಾರಿಲ್ಲ ಡಾಕ್ಟರ್ ಕೈಯಾಗ ಕೊಟ್ಟು ಸುದ್ದಾಗಿರ್ತೀರೋ, ಯಾರ ಕೈಯಾಗ ಕೊಟ್ಟರು ಶುದ್ಧ ಆಗದಂತ ಮನ ಎಲೆ ಮನ ಅಂತೇಳಿ ಪರಮಾತ್ಮ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧೆ ಮಾಡಿದ್ದನ್ನ ವಿಚಾರಗೋಷ್ಠಿ ಮಾಡಿದಾಗ ಯಾರು ಒಗಿಯದಂತದಪ್ಪ ಅದು ಕಣ್ಣಿಗೆ ಕಾಣ್ತದೆ ಇಲ್ಲ ಅಂತಕ್ಕರ ಒಳಗೆ ಎಲ್ಲದಕ್ಕೂ ನಾಟಕ ಮಾಡೋದು ಅದ. ಅದನ್ನ ನಾವು ನೀವೆಲ್ಲರೂ ವಿಚಾರಗೋಷ್ಠಿಯನ್ನು ಮಾಡಿದಾಗ ಎಲ್ಲರೂ ಯಾವ ನದಿಗಾರ ಹೋಗಿ ನಾವು ಸ್ನಾನ ಮಾಡಿದ್ರು ಕೂಡ ಅಲ್ಲಿ ನದಿಯಾಗಂತ ಮಗ ನೀವು ಸ್ನಾನ ಮಾಡಿ ಬರೋ ಮುಂದೆ ನಾನು ಬಟ್ಟೆಗೆ ಕುಂತಿರ್ತೀನಿ ಮತ್ತೆ ಬಂದ್ಬಿಡ್ತೇನೆ ಅಂತಂತ ಎಷ್ಟು ಬೇಕಿರ್ತೀವಿ. ಯಾಕೆ ಬಟ್ಟೆ ಕುಂತಿರ್ತೀನಿ? ನದಿಯಾಗಿರುವಾಗ ನಿಮ್ಮ ಮಂತೆಲ್ಲ ಇರುವುದಿಲ್ಲ. ಎಲ್ಲಿರ್ತೇನೆ? ರೊಕ್ಕ ಇಟ್ಟೇನೆ ಅಲ್ಲೇ, ಬಂಗಾರ ಇಟ್ಟೇನೆ ಇಲ್ಲೇ, ಈ ಅರಿವೆಲ್ಲ ಹೋದಾವು ಮನಸ್ಸಲ್ಲಿರ್ತಂದ್ರಿ ವಿಚಾರ ಮಾಡ್ರಿ. ಮನಸ್ಸೇನಿರ್ತತಿ ಆ ಅರಿವಾಗಿ ಇಟ್ಟಿರ್ತತಿ. ಬಂದು ಕುಂತಿರ್ತಂತ ಯವ್ವ ದೇಹಕ್ಕೆ ಹಾವು ಕಡಿದ್ರು ಗೊತ್ತಿಲ್ಲ ಯವ್ವ, ಹಾವು ಕಡಿದ್ರು ಮುಸಾಬ್ ಏರ್ದಂಗ. ಯಾಕ ಇರುವಲ್ಲಿ ಇರ್ತಿದಾಗ ಎಲ್ಲಿರ್ಬೇಕು? ಪ್ರಧಾನಾಗಿರ್ತಕ್ಕಂಥ ಪ್ರಾಪ್ತ ರೂಪ ಪ್ರಾಪ್ತಾಗ ನಮಪ್ಪ ಪಡೆದಂತಂದ್ರ ಒಳಗ ಇರ್ತೀರಿ ಆ ನದಿಯ ನಿಂತಾಗ. ಆಗ ಮನಸ್ಸು ಹೇಗಂತ ನೀವು ಬರೀ ಹಂಗಪ್ಪಂತ ನೋಡಿ ನಿಮ್ಮಂತ ಬಂದು ಕೂಡ ನೀವು ಮನಸ್ಸು ಏನ್ ಮಾಡ್ತೀವಿ? ಒಪ್ಪಂದ್ ಕೊಡ್ರಿ ಅದ್ರ ಬಂದು ಒಪ್ಪಂದ್ ಕೂಡ ಅರಿವು ತೊಡ್ರಿ ಸುತ್ತಾಗಿ ನಾ ಜಳಕ ಮಾಡಿ ಬಂದೆ ಇಲ್ಲ. ಈ ಜಳಕ ಮಾಡಿದ್ರು ಎಷ್ಟು ನಮ್ಮ ನದಿಗಳದಾವು, ಎಲ್ಲಾ ನದಿಗಳು ತಿಳಿದ್ರು ಪಾಪ ಹೋಗೋದಿಲ್ಲ. ಅದಕ್ಕೆ ಈ ಪರಮ ಪೂಜ್ಯನಾಗಿರ್ತಕ್ಕಂಥ ಸದಾನಂದ ಪಾಲುಗಳಿಗೆ ಈಗ ನಮ್ಮ ಮುಖ್ಯವಾಗಿರ್ತಕ್ಕಂಥ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಶಿವಾನಂದಪ್ಪ ಪಾಲುಗಳಿಗೆ ಇರ್ತಕ್ಕೆ ಏನು ಬೇಕಾದ್ದು ಕೇಳ್ರಿ ಅಂದ್ರವ್ರು. ಮುಕ್ತಿ ಕೇಳಿ, ನಿಮ್ಮ ಮನಸ್ಸು ಸ್ವಚ್ಛ ಆಗುದು ಕೇಳಿ ಅಂತ ಹೇಳಿ ಆಗ ಏನು ಮಾಡಿದ್ರಾಗತ್ತಪ್ಪ ಅಂದ್ರ ಶಿಶುನಾಳ ಶರೀಫ ಮಾಡಿಕೊಂಡ ಗೋವಿಂದ ಭಕ್ತರ ಮಾತನ್ನ ಕೇಳಿ, ಯಪ್ಪ ಶರೀಫ ಬಾಳ ನಿನ್ ಮ್ಯಾಲ ನನ್ ಕರುಣಾಗಿದ್ರೆ ಇವತ್ತ ನೀ ಏನು ಮಾಡು ಅಂದ್ರು. ಆಗ ಯಪ್ಪ ನಾ ಏನ್ ಮಾಡ್ಲಿ ಅಂತ ಜಳಕ ಮಾಡಿದ್ರು ಶರೀಫ ಅಂದ್ರು. ಶರೀಫನ್ ಕಳಿಸ್ಕೊಟ್ಟ ತಾಯಂದ್ರೆ ಚೆನ್ನಾಗಿ ಕೇಳ್ರಿ. ಯಾಕಂದ್ರ ಎಲ್ಲರೂ ಪೂಜೆ ಹೇಳ್ತಾರೆ, ಎಲ್ಲರೂ ಓಡಂತ್ರ ಹೊಂಟ್ರ ಆಗದು ವರ ವಿವೇಕಿಗೆ ಮುಕ್ತಿ. ಅದಕ್ಕೆ ನಾವು ನೀವೆಲ್ಲರೂ ಏನ್ ಮಾಡ್ಬೇಕಂದ್ರ ಏ ಶರೀಫ ಜಳಕ ಮಾಡಿ ಬರೋದು ಅಂತಿಷ್ಟ ತಡ ಗುರುಮಾತಂತ ಓಡಿ ಹೋಗಿ ಜಳಕ ಮಾಡಕ್ ಹೋಗ್ತಾರ. ಜಳಕ ಮಾಡಿ ಬರೋ ಮುಂದ ಒಬ್ಬ ಮಾತ ಈ ಸಾಧ್ವಿ ಇಂಥ ಪತಿವ್ರತ ಹೆಣ್ಣು ಮಗಳು ಬಾವಿಗೆ ನೀರಿಗೆ ಬಂದಿದ್ಲು. ನೋಡಿದ ಕೂಡ ವಿಚಾರ ಭಕ್ತಿ ಬಂತು, ಶರಗ ತಳಗ ಬಂತು, ಬಾವಿ ಚಂತಿದ್ಲು. ಇಲ್ಲಿ ಕಂಡಿತಿ ನೋಡಿಲ್ಲ, ಮನವು ಹೋಗ್ಬಿಡ್ತಿ. ಹೋದ್ಕೂಳೆ ನಾನು ನಮ್ಮಪ್ಪ ಜಳಕ ಮಾಡಿ ಬಂದಾನ, ನನ್ನ ಮನಸ್ಸು ಹೊಲಸಾತು, ನಾ ಇನ್ನು ಏನು ಮಾಡ್ಲಿ ಅಂತ ಗಳ ಹತ್ರಿ ಯಾರು ಕೇಳಬೇಕು? ಶಿವಾಯ ನಮಃ. ಕಾಲ ಕರ್ಮ ಮಾಯಂಗಳು ಗೆಲ್ಲಲಾವುದು ಗೆಲ್ಲಲಾಗದು. ಅಲ್ಲೆಂತ ನಮ್ಮಪ್ಪ ಅದಕ್ಕೆ ಬಂದು ನೋಡ್ತಾರ. ಕೆಟ್ಟ
ಸ್ಥಿತಿ ಮಾಡ ಅಂದವ್ರ ಎಲ್ಲೋ ಯಪ್ಪ ನಾ ಯಾರನ್ನ ಕರ್ಕೊಂಡು ಹೋಗ್ಲಿ ಅಂದವ್ರ ಪತ್ರಿ ಹೂವು ಹರ್ಕೊಂಬ ಅಂದರ ಇನ್ ಏನ್ ಮಾಡ್ಲಿ ಅಂದವ್ರ ತಾಯಿ ಅಂದವ್ರ ಆಕಿ ನೋಡ್ಕೊಂತ ಆಕಿಯಿಂದ ಹೋದ ಆಕೇನ್ ಪಾಪ ಸಾಧ್ವಿ ಬರ ಕೊಡ ಇಟ್ಕೊಂಡು ಬಡ ಎರಡು ಕೊಡ ಇಟ್ಕೊಂಡು ಮರಿಗಾಳು ಆ ಮನೆಗೆ ಹೋದ ಹೋಗಿ ನಿಂತು ಏ ಶರಣಪ್ಪ ಅಂತ ಒಳಗೆ ಹಾಕೊಂಡೆ ಅವ್ರ ಮಾವ ಬಂದು ಯಪ್ಪ ನೀ ಪೂಜೆರು ಬರೀ ಒಳಗೆ ನಿಮ್ಗೆ ಏನ್ ಬೇಕು ನಿಮ್ಗೆಲ್ಲ ದಾರಿ ಅಂತ ಕೊಡ್ತೇನೆ ಅಂತ ಹೇಳಿ ಅವ್ರ ಅಂದಾಕ್ಷಣ ಏ ಶರಣಪ್ಪ ನಾವ್ ಒಳಗೆ ಬರ್ಬೇಕಾದ್ರೆ ಒಂದು ಕರಾರ ಅದ ಏನಪ್ಪ ಏನಾರ ಬೇಡ್ರಿ ಪರಮಾತ್ಮ ನಿಮ್ ಇದಕ್ಕೆ ನಾವು ತಪ್ಪ ಜಡುವುದಿಲ್ಲ ಅಂತ ಹೇಳಿ ನಮಸ್ಕಾರ ಪಂಗಗಳನ್ನು ಸಲ್ಲಿಸಿ ಹಿಂಗ್ ನಿಂತ ಆಶೀರ್ವಾದ ಮಾಡು ಶರೀಪ ಅಂದಾಗ ಆಶೀರ್ವಾದ ಬಂದಿಲ್ಲ ನಿಮ್ಮಂತೆ ಒಂದು ನನಗೆ ಬೇಕಾಗೈತಿ ಅಂದ ಏನ್ ಹೇಳಪ್ಪ ಅಂದಾಗ ಆಗ ಹೇಳಿದ ಏನಂತಂದ್ರ ನೀ ನನಗೆ ಮಾತು ಕೊಟ್ರ ನಾ ಹೇಳ್ತೀನಿ ಇಲ್ಲಿಕಂದ್ರ ಯಪ್ಪ ನೀನು ತಪವಾಂತಿ ಇದ್ದಮ್ಮ ನೀ ಯೋಗಿ ಚೆಲ್ಲಿದಿ